ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆಯ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಜೊತೆಗೆ ದ ಡಿವೈನ್ ಸ್ಟಾರಿನ ನೂತನವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ ಕೂಡ ತಮ್ಮೆಲ್ಲರಿಗೂ ಕೂಡ ಒಂದು ಆಫರ್ ಸಿಕ್ಕಿರ್ತಕ್ಕಂಥದ್ದಿದೆ. ಒಂದು ಬಂಪರ್ ಬಹುಮಾನವನ್ನು ತಾವೆಲ್ಲರೂ ಕೂಡ ತಮ್ಮದಾಗಿಸ್ಕೊಳ್ಬೋದು. ಬಹಳ ವಿಶೇಷವಾಗಿ 5 ಪ್ರಶಸ್ತಿಗಳನ್ನು ನೀಡ್ತಾ ಇರತಕ್ಕಂಥದ್ದಿದೆ. 5 ಜನ ಗೆದ್ದವರಿಗೆ 5 ವಿಧವಾಗಿರ್ತಕ್ಕಂಥ ಪ್ರಶಸ್ತಿಗಳು. ಬಹಳ ವಿಶೇಷವಾಗಿ ಮೊದಲನೆಯ ಪ್ರಶಸ್ತಿ ಅಂತಲೂ ಕೂಡ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿ ಮೊದಲ ಪ್ರಶಸ್ತಿಗೈದವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಟೂರ್ ಅಂತಂದರೆ ಇಂಟರ್ನ್ಯಾಷನಲ್ ಟೂರ್ ಅಂತಲೇ ಹೇಳ್ಬೋದು. ದುಬೈನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಟೂರಿಂಗ್ ಪ್ಯಾಕೇಜಸನ್ನು ಉಚಿತವಾಗಿ ತಮ್ಮೆಲ್ಲರಿಗೂ ಕೂಡ ನೀಡ್ತಾ ಇರತಕ್ಕಂಥದ್ದಿದೆ. ಮತ್ತೊಂದು ಸೌಲಭ್ಯ ಏನಪ್ಪ ಅಂತಂದರೆ, ಒಂದು ವೇಳೆ ತಮಗೇನಾದರೂ ಪಾಸ್ಪೋರ್ಟ್ ಇಲ್ಲ ಅಂತಂದರೆ, ವೀಸಾ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ಅವರೇ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದಿರುತ್ತೆ. ಇನ್ನು 2, 3, 4, 5 ಇನ್ನು 4 ಪ್ರಶಸ್ತಿಗಳಿಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಬಹಳ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಹೌದು. 2ನೇ ಪ್ರಶಸ್ತಿ ಇರತಕ್ಕಂಥವ್ರಿಗೆ ಒಂದು ಪುಣ್ಯಕ್ಷೇತ್ರ, 3ನೇ ಪ್ರಶಸ್ತಿ ಇರತಕ್ಕಂಥವ್ರಿಗೆ ಮತ್ತೊಂದು ಪುಣ್ಯಕ್ಷೇತ್ರ, 4ನೇ ಪ್ರಶಸ್ತಿ ಇರತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, 5ನೇ ಪ್ರಶಸ್ತಿ ಇರತಕ್ಕಂಥವ್ರಿಗೆ ಮತ್ತೊಂದು ಪುಣ್ಯಕ್ಷೇತ್ರ. ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿ ಈ ವಿಶೇಷವಾಗಿರ್ತಕ್ಕಂಥ ಲಕ್ಕಿ ಡಿಪ್ಪನ್ನ ಆಫರನ್ನು ತಮ್ಮದಾಗಿಸ್ಕೊಳ್ಳಿ. ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬೇರೆ ಏನಿಲ್ಲಪ್ಪ. ತಾವು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಬೇಕು. ಅದರ ಬಿಲ್ಲನ್ನು ತಮಗೆ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ವಾಟ್ಸಪ್ನ ಮುಖಾಂತರ ತಾವು ಧರಿಸಿರ್ತಕ್ಕಂಥ ತಮ್ಮದೊಂದು ಫೋಟೋ ಜೊತೆಗೆ ಆ ಒಂದು ಬಿಲ್ ಇದೆರಡನ್ನೂ ಕೂಡ ವಾಟ್ಸಪ್ನ ಮುಖಾಂತರ ತಾವು ಫೋಟೋವನ್ನು ಕಳಿಸ್ಬೇಕು. ತಮ್ಮ ಈ ಒಂದು ಮಾಹಿತಿಯನ್ನು ಮುಂಬರ್ತಕ್ಕಂಥ ಫೆಬ್ರವರಿ 15ನೇ ತಾರೀಕು ಲಕ್ಕಿ ಡಿಪ್ಪನ್ನು ತೆಗಿತಕ್ಕಂಥದ್ದಿರುತ್ತೆ. ಆಗ ಆ ಸಮಯದಲ್ಲಿ ಮೊದಲನೇ ಹೆಸರು ಯಾರದಾಗಿರುತ್ತೆ, ಮೊದಲನೇ ಆ ಒಂದು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿಕೊಂಡಿರ್ತಕ್ಕಂಥ ಫೋಟೋ ಯಾರದಾಗಿರುತ್ತೆ ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬಂಪರ್ ಬಹುಮಾನ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ, ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಸೋಮವಾರ ಪರಮೇಶ್ವರನ ಆರಾಧನೆ, ಮತ್ತೊಂದು ಕಡೆ ಮಹಾಕುಂಭಮೇಳ. ಇನ್ನೇನು ಅಗೋ ಇಗೋ ಅಂತಂದರೆ ಸನ್ನಿಹಿತವಾಗ್ತಾ ಇದೆ ಮೌನಿ ಅಮಾವಾಸ್ಯೆಯ ಬಹಳ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ. ಈ ಬಾರಿ ಎದುರಾಗಿರ್ತಕ್ಕಂಥ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮುಹೂರ್ತ ಇದೆ. ಆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಹಾಕುಂಭಮೇಳದಲ್ಲಿ ಆ ಒಂದು ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಯಾರೆಲ್ಲ ಸ್ನಾನವನ್ನು ಮಾಡ್ತೀರೋ,
ತಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ನಾವು ಮಾಡಿರ್ತಕ್ಕಂಥ ಎಷ್ಟೋ ಪಾಪಕರ್ಮಗಳು ಹರಿತಕ್ಕಂಥದ್ದಿರುತ್ತೆ. ನಾವು ಮುಂಬರ್ತಕ್ಕಂಥ ದಿನಮಾನಗಳೆಲ್ಲವೂ ಕೂಡ ಸಂತೋಷದಿಂದ ಸುಭಿಕ್ಷವಾಗಿರ್ತಕ್ಕಂಥದ್ದಿರುತ್ತೆ ಪರಮೇಶ್ವರನ ಅನುಗ್ರಹದಿಂದ. ಹಾಗಾಗಿ ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಒಂದು ವೇಳೆ ಯಾರಿಗಾದರೂ ಕುಂಭಮೇಳದ ತನಕನೂ ಬಂದು ಅಲ್ಲಿ ಭಗವಂತನ ದರ್ಶನವನ್ನು ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಇಡೀ ಭೂಮಿನೇ ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಸೃಷ್ಟಿ ಆತನದ್ದೇ. ಹಾಗಾಗಿ ನಿಮ್ಮ ಮನೆ ಹತ್ರ ನಿಮಗೆ ಅನುಕೂಲವಾಗ್ತಕ್ಕಂಥ ನಿಮ್ಮ ವಾಸ್ತುಗೃಹಕ್ಕೆ ಸಮೀಪವಾಗಿರ್ತಕ್ಕಂಥ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹರಿಯುವ ನೀರಿದ್ರೆ ಮೌನಿ ಅಮಾವಾಸ್ಯ ಆ ಒಂದು ಪರ್ವಕಾಲದಲ್ಲಿ ಅಲ್ಲೂ ಕೂಡ ತಾವು ಸ್ನಾನವನ್ನು ಮಾಡಿದ್ದೆ ಆದರೆ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿರ್ತಕ್ಕಂಥ ಒಂದಿಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದಿಷ್ಟು ಅನುಗ್ರಹವನ್ನು ತಮ್ಮದಾಗಿಸ್ಕೊಳ್ಬೋದು. ಖಂಡಿತವಾಗ್ಲೂ ಇಂಥದ್ದೊಂದು ಅವಕಾಶ ಇದೆ. ತಾವೆಲ್ಲರೂ ಕೂಡ ತಮ್ಮ ಒಂದು ವಾಸ್ತುಗೃಹಕ್ಕೆ ಹತ್ರನೋ ಇಲ್ಲ ಅಂತಂದರೆ ತಮ್ಮ ಸ್ಥಳದಿಂದ ಹತ್ರ ಇರತಕ್ಕಂಥ ಯಾವುದಾದ್ರೂ ಪುಣ್ಯ ನದಿ ತಮಗೆ ಸಿಕ್ಕಿದ್ರೂ ಕೂಡ ಅಲ್ಲೂ ಕೂಡ ತಾವು ಹೋಗಿ ಈ ಒಂದು ಮೌನಿ ಅಮಾವಾಸ್ಯೆ ಈ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣದ ಸಮಯದಲ್ಲಿ ಸ್ನಾನವನ್ನು ಮಾಡ್ಬೋದು. ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ನಾನು ಹೀಗೆ ಹೇಳಿದೆ ಅಂತ ಹೇಳಿ ಏಕಾಏಕಿ ಹಂಗೆಲ್ಲ ಹರಿಯೋ ನೀರಲ್ಲಿ ಇಳಿತಕ್ಕಂಥದ್ದಲ್ಲ. ಅಲ್ಲಾದರೆ ಕುಂಭಮೇಳದಲ್ಲಾದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು ಈ ವಿಚಾರವನ್ನು ಹೇಳಿದ ಮೇಲೆ ತಾವು ಖಂಡಿತ ಆಗದೇ ಇರತಕ್ಕಂಥವ್ರು ಹೋಗಿ ಸ್ನಾನವನ್ನು ಮಾಡ್ತೀರಿ, ಇಲ್ಲ ಅಂತಲ್ಲ. ದಯವಿಟ್ಟು ನೀರು ಅಂತಂದರೆ ನೋಡಿ, ಈ ಒಂದು ಪಂಚಭೂತಗಳಲ್ಲಿ ನಾವು ಯಾವತ್ತೂ ಕೂಡ ಆಟ ಆಡಬಾರ್ದು. ಅದರಲ್ಲೂ ಹರಿಯೋ ನೀರಲ್ಲಿ ಮಾತ್ರ ಬಹಳ ಜೋಪಾನವಾಗಿರಬೇಕು. ಪಾಚಿ ಇರುತ್ತೆ, ಇಲ್ಲಿ ಎಲ್ಲಿ ತಗ್ಗಿರುತ್ತೆ, ಎಲ್ಲಿ ಎತ್ತರ ಇರುತ್ತೆ, ಅದು ಯಾವುದನ್ನು ಕೂಡ ನಾವು ಗಮನಿಸ್ಕೊಳ್ತಕ್ಕಂಥದ್ದು ಇರೋದಿಲ್ಲ. ಆ ಕ್ಷಣ ಸ್ನಾನವನ್ನು ಮಾಡಬೇಕು ಎಂಬತಕ್ಕಂಥದ್ದೊಂದೇ ಮನಸ್ಸಲ್ಲಿರುತ್ತೆ. ಜೋಪಾನ, ಒಂದಲ್ಲ ಇಬ್ಬರ ಸಹಾಯವನ್ನು ತಗೊಳ್ಳಿ. ಅಲ್ಲಿನ ಲೋಕಲೈಟ್ಸ್ ಯಾರನ್ನ ಇದ್ದರೆ, ಅಲ್ಲಿನ ಗ್ರಾಮಸ್ಥರು ಯಾರನ್ನ ಇದ್ದರೆ ತಮ್ಮ ಕಣ್ಣು ಕಾಣಿಸ್ಕೊಂಡ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನಾವು ಇಳಿದು ಸ್ನಾನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಗೊಂಡು ತಾವು ಮುಂದಾಗ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಶ್ರೀನಿವಾಸ್ ಶರ್ಮಾರವ್ರು ಹೇಳಿದ್ರು, ನಾವು ಹೋದ್ವಿ ಸ್ನಾನ ಮಾಡಿದ್ವಿ ಇಂಥದ್ದೊಂದು ಅವಘಡ ಆಗೋಯ್ತು ಅಂತ ಹೇಳಿ ಯಾರೂ ಕೂಡ ಅಂಥ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಏನೇ ಆದ್ರೂ ಕೂಡ ಆರೋಗ್ಯಕರವಾಗಿರಬೇಕು, ಕ್ಷೇಮಕರವಾಗಿರಬೇಕು. ಅದರಿಂದ ನಾವು ಲಾಭವನ್ನು ಸಂಪಾದನೆಯನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣ ಆಗಿರ್ಬೋದು, ಇನ್ನು ಆ ಕಡೆ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಾವೇರಿ ಸಂಗಮ ಕ್ಷೇತ್ರ ಆಗಿರ್ಬೋದು, ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದ್ದಾವೆ. ಅಲ್ಲೆಲ್ಲರೂ ಕೂಡ ತಾವು ಹೋಗಿ ಆ ತಾಯಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ಬೋದು. ಪರಮೇಶ್ವರನ ಆರಾಧನೆಯನ್ನು ಮಾಡಿ ಅಲ್ಲೂ ಕೂಡ ಆ ಒಂದು ಮೌನಿ ಅಮಾವಾಸ್ಯ ದಿನ ಆ ಸುಂದರವಾಗಿರ್ತಕ್ಕಂಥ ಪರ್ವಕಾಲದ ಆ ಒಂದು ಮುಹೂರ್ತದಲ್ಲಿ ತಾವು ಕುಂಭಮೇಳದ ಆ ಒಂದು ಪವಿತ್ರ ಗಂಗಾ ಸ್ನಾನವನ್ನು ತಾವು ಆ ಸಾನ್ನಿಧ್ಯದಲ್ಲೂ ಕೂಡ ತಾವು ಮಾಡ್ಬೋದು. ಇದಕ್ಕೂ ಕೂಡ ತಮಗೊಂದು ಅವಕಾಶ ಇದೆ. ತಾವು ಖಂಡಿತ ಹೋಗಿ ಸ್ನಾನವನ್ನು ಮಾಡಿ. ಒಂದು ವೇಳೆ ಕುಂಭಮೇಳಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಏನಪ್ಪ ಅಂತಂದರೆ, ನಾನು ಒಂದು ವಿಚಾರ ಅಂತ ಹೇಳ್ತೀನಿ. ಈ ಅಮಾವಾಸ್ಯೆ ದಿನದಂದು ಸಾಕಷ್ಟು ಮಟ್ಟಿಗಿನ ಜನ ಸೇರ್ತಾ ಇದ್ದಾರೆ ಎಂಬತಕ್ಕಂಥದ್ದೊಂದು ಮಾಹಿತಿ ಇದೆ. ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ತಾವು ಮಾತ್ರ ದಯವಿಟ್ಟು ಜೋಪಾನ. ನಾವು ಅಂದುಕೊಂಡಷ್ಟು ಈಸಿ ಇಲ್ಲ. ಬೇರೆ ಸಮಯದಲ್ಲಿ ಎಲ್ಲ ಚೆನ್ನಾಗೇ ಇದೆ, ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆ. ಆದರೆ ಈ ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ಬಹಳ ಜನ ಬರ್ತಾ ಇರೋ ಕಾರಣದಿಂದ ಸ್ವಲ್ಪ ಅವ್ಯವಸ್ಥೆ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಾವು ಸ್ವಲ್ಪ ಜೋಪಾನದಿಂದ ಕರ್ಕೊಂಡು ಹೋಗಿರ್ತಕ್ಕಂಥವ್ರು, ವಯಸ್ಸಿನಲ್ಲಿ ಸ್ವಲ್ಪ ದೇಹದಲ್ಲಿ ಶಕ್ತಿ ಇರತಕ್ಕಂಥವ್ರು ಎಲ್ಲರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಜೋಪಾನವಾಗಿ ಕರ್ಕೊಂಡೋಗಿ ಬನ್ನಿ. ಆ ಪರಮೇಶ್ವರ ನಿಮ್ಗೆಲ್ರಿಗೂ ಆ ಶಕ್ತಿ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಈಗ ಕುಂಭಮೇಳದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದೆ. ಈ ಬಾರಿ ಅಮಾವಾಸ್ಯೆಗೆ ಬಹಳ ದೊಡ್ಡ ಮಟ್ಟದಲ್ಲಿನ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನ. ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಜೋಪಾನವಾಗಿರಿ ಅಂತ ಹೇಳಿ, ಅದೇ ರೀತಿ ನಮ್ಮ ಆಶ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿತ್ತು ಮೊನ್ನೆ ತಾನೇ. ಯಾರಪ್ಪ ಅಂತಂದರೆ, ಕುಂಭಮೇಳದ ಮಹಾನಿರ್ಮಾಣಿ, ಅಲ್ಲಿ ಬಹಳ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದೇವಿಯ ಸಂಸ್ಥಾನದ ಮಠಾಧೀಶ್ವರಾಗಿರ್ತಕ್ಕಂಥ ಬಹಳ ವಿಶೇಷವಾಗಿ ಶಂಕರಪುರಿ ಗುರುಗಳು ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದು, ಆಶ್ರಮಕ್ಕೆ ಬಂದು, ಅಲ್ಲಿ ನಮ್ಮ ತಂದೆಯವ್ರನ್ನ, ನಮ್ಮ ಕುಟುಂಬದವರೆಲ್ಲರನ್ನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಹ್ವಾನವನ್ನು ಕೋರಿರ್ತಕ್ಕಂಥದ್ದಿತ್ತು. ಇನ್ವಿಟೇಷನನ್ನು ಕೊಟ್ಟು ಈ ಬಾರಿಯ ಕುಂಭಮೇಳದ ಆ ಒಂದು ಶಹಿ ಸ್ನಾನಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಆಗಮಿಸಬೇಕು ಗುರುಗಳೇ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕರೆಯೋಲೆಯನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ನಿಜಕ್ಕೂ ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ. ಆಮೇಲೆ ಇದೆಲ್ಲವೂ ಕೂಡ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಅಲ್ಲಿನ ಒಂದು ಅಖಾಡದ ಮಹಾನಿರ್ಮಾಣಿಗಳು ಬಂದು, ಅಲ್ಲಿನ ಒಂದು ಸಂಸ್ಥಾನದ ಗುರುಗಳು ಬಂದು ನಮ್ಮ ಮನೆಗೆ ಬಂದು, ಅಲ್ಲಿ ಮಹರ್ಷಿ ಮಂದಿರಕ್ಕೆ ಬಂದು ತಾಯಿಯ ಸನ್ನಿಧಾನದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸಿ ಕುಂಭಮೇಳದ ಸಹಿಸ್ನಾನಕ್ಕೆ ತಾವು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಹ್ವಾನವನ್ನು ತಮಗೆ ಕೊಡ್ತಾ ಇದ್ದೀವಿ, ತಾವು ಬಂದು ಸ್ನಾನಕ್ಕೆ ತಾವೂ ಕೂಡ ಆಗಿ ಎಂಬತಕ್ಕಂಥ ಒಂದು ಕರೆಯೋಲೆ ಇತ್ತಲ್ಲ, ಆ ಪ್ರೀತಿ ವಿಶ್ವಾಸ ಇತ್ತಲ್ಲ, ಅದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದಿದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅವರು ಬಂದು
ನಮಗೆ ಆ ಒಂದು ಕರೆಯೋಲೆಯನ್ನು ಕೊಟ್ಟಿರ್ತಕ್ಕಂಥ ಆ ಒಂದು ಕ್ಷಣವನ್ನು ಬನ್ನಿ ನಾವು ನೀವೆಲ್ಲರೂ ಕೂಡ ನೋಡ್ಕೊಂಬರೋಣ. हम लोग के बीच आनंद गुरु जी के आश्रम में बनारस के अन्नपूर्णा मंदिर के महंत शंकरपुरी जी और महानिर्वाणी अखाड़े के सचिव महंत वहाँ से आए हुए हैं और आनंद गुरु जी को स्पेशली कुंभ मेला के आह्वान करने के लिए और मौनी अमावस्या के स्नान के लिए उन्होंने बुलाने के लिए आए हुए हैं। और यहाँ आनंद गुरु जी उनके साथ हैं, उनके पुत्र हैं और मेरे भ्राता गणेश जी हैं, चिंतामणि गणेश जी, वो भी बनारस से पधारे हुए हैं। ये कुंभ मेला के बारे में हम महंत जी से प्रार्थना करते हैं, 2 शब्द अपने कुंभ मेले के बारे में इनको जानकारी दिया जाए। अन्नपूर्णे सदापुणे शंकर प्राणवल्लभे ज्ञान वैराग्य सिद्धार्थम भिक्षाम देहि च पार्वती माता च पार्वती पिता देवो महेश्वरा शिव बांधवा वाक्ताश्च स्वदेशो भवने त्र्यंबके गौरी नारायणी नमस्तुते। हम लोग इस समय कुंभ मेला मना रहे हैं, तो हम लोग आनंद स्वामी के आश्रम में आए हुए हैं। तो ये आनंद स्वामी के आश्रम में आए तो इन लोग को आना चाहिए, और भी जो भक्त हैं उन लोग को आना चाहिए, सभी प्रदेशों से लोगों को आना चाहिए। तो इसका मतलब ये है कि जब कुंभ मेला आया है, इस समय ये जो कुंभ मेला है 12 वर्ष पे आया हुआ है। पहले अर्ध कुंभ लगता है, ये पूर्ण कुंभ है। इसमें 4 स्नान होते हैं। तो पहला स्नान पूर्णमासी का और खिचड़ी का पोंगल का हो चुका है। अब जो स्नान आ रहा है वो मौनी अमावस्या का स्नान है। उसमें आनंद स्वामी को हम लोग आह्वान कर रहे हैं, इनको आना चाहिए, स्नान में भाग लेना चाहिए। और हमारा हिंदू धर्म में अति प्राचीन है, क्योंकि जब समुद्र मंथन हुआ था तो उन 4 जगह अमृत की बूंदें गिरी थी। जो अमृत की बूंदें अनेक प्रकार से होती हैं, ज्ञान के रूप में, वैराग्य के रूप में है, या हम लोग को एक शक्ति देने के रूप में है, या सनातन धर्म को एक जड़ के स्वरूप में जीवित रखने के लिए है। तो इस कुंभ मेले में आना चाहिए। वहाँ अनेक प्रकार के देवी देवता वहाँ निवास करते हैं 1 महीने तक पूरे माघ मेले में, और अनेक संत महंत लोग आते हैं, उनसे आशीर्वाद लेना चाहिए। कौन किस रूप में मिल जाए कोई भरोसा नहीं। जब आप आइए तो निश्चित है कि गंगा में स्नान करें, वहाँ संगम में स्नान करें, और जो भी महात्मा मिले उनका आशीर्वाद लें, तो निश्चित है कि आपका जन्म जो भी है कृतार्थ हो जाएगा। तो ये मैं आपको कहना चाहता हूँ कि सभी लोग आएँ और कुंभ मेले में स्नान करके जाएँ। ये पहला स्नान हो चुका है, दूसरा स्नान जो है 29 तारीख को है, तीसरा स्नान मौनी अमावस्या को है। इसके बाद आपके पास समय है तो फिर शिवरात्रि को भी आके आप स्नान कर सकते हैं। नमः पार्वती हर हर महादेव। ओम श्री गुरुभ्यो नमः। हरि ओम। त्र्यंबकं यजामहे सुगंधिं पुष्टिवर्धनं पर्वार्कमिव बन्धनान् मृत्योर्मुक्षीयमामृतात्। ओम नमः शिवाय, ओम नमः शिवाय, ओम नमः शिवाय। 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಈ ಕುಂಭಮೇಳಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಆಹ್ವಾನವನ್ನ ನೀಡಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಗುರುಗಳು. ಬಹಳ ವಿಶೇಷವಾಗಿ ಈ ಬಾರಿ ಕುಂಭಮೇಳದಲ್ಲಿ ಮಹಾ ಅಖಂಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಅನ್ನಪೂರ್ಣ ಶಂಕರಪುರಿ ಗುರುಗಳು, ಮಹಂತ ಗುರುಗಳು, ಸಂತ ಗುರುಗಳು ಇವತ್ತಿನ ದಿವಸ ನಮ್ಮ ಮಹರ್ಷಿ ಮಂದಿರದ ಆಶ್ರಮಕ್ಕೆ ಆಗಮಿಸಿ ಇಲ್ಲಿ ಬಹಳ ಗೌರವದಿಂದ, ಬಹಳ ಪ್ರೀತಿಯಿಂದ, ಆತ್ಮೀಯದಿಂದ ನನ್ನ ತಂದೆಯವರನ್ನಾಗಿರ್ಬೋದು, ನಮ್ಮನ್ನಾಗಿರ್ಬೋದು, ನಮ್ಮ ಕುಟುಂಬದವರನ್ನಾಗಿರ್ಬೋದು ಈ ಬಾರಿ ನೆರವೇರ್ತಾ ಇರತಕ್ಕಂಥ 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಈ ಒಂದು ಮಹಾಕುಂಭ ಮೇಳಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಹ್ವಾನವನ್ನು ಕೋರಿರ್ತಕ್ಕಂಥದ್ದು ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ಗುರುಗಳ ಜೊತೆಗೆ ಬಹಳ ವಿಶೇಷವಾಗಿ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ಚಿಂತಾಮಣಿ ಗಣಪತಿ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಧಾನ ಅರ್ಚಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಜಗನ್ನಾಥ ಶಾಸ್ತ್ರಿ ಗುರುಗಳು ಇವತ್ತಿನ ದಿವಸ ಅವರು ಕೂಡ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮ ಅಂತಂದ್ರೆ ಮಹರ್ಷಿ ಮಂದಿರಕ್ಕೆ ಆಗಮಿಸಿ ಬಹಳ ಗೌರವದಿಂದ ಒಂದು ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು ಇದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಮಹಾ ಕುಂಭಮೇಳಕ್ಕೆ
ಒಂದು ಸತಿನಾದ್ರೂ ಕೂಡ ಹೋಗ್ಬೇಕು ಎಂಬತಕ್ಕಂಥ ಒಂದು ಆಸೆ ಇತ್ತು. ಅದಕ್ಕೆ ಹೇಗಾದ್ರೂ ಮಾಡಿ ಭಗವಂತ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೆ. ಆ ಪ್ರಾರ್ಥನೆ ಸಫಲವಾಗಿರ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹದಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಕೋರಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ನಾವು ನೀವೆಲ್ಲರೂ ಸಹಿತ ಹೋಗಿ ಈ ಬಾರಿಯ 144 ವರ್ಷಕ್ಕೆ ಒಂದಾವರ್ತಿ ಆಗಮಿಸಿರ್ತಕ್ಕಂಥ ಈ ಒಂದು ಮಹಾ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡೋಣ, ಪಾವನ ಪುನೀತರಾಗೋಣ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಒಳ್ಳೆದಾಗ್ಲಿ, ಶುಭವಾಗ್ಲಿ. पहले पहुंचेंगे प्रयागराज। प्रयागराज में अपने अनुष्ठान करते हुए, धर्म का प्रचार करते हुए स्नान, गंगा स्नान और त्रिवेणी स्नान प्रयागराज में करेंगे। इसके बाद उनकी यात्रा काशी पहुंचेगी। काशी में पहुंचने के बाद अन्नपूर्णा मंदिर में कुंभाभिषेक और प्रतिष्ठा का कार्यक्रम है, जो वहां पर 9 दिन तक चलेगा, जिसमें लक्ष्य चंडी भी है और कोटि कुमकुम अर्चन है, मोदक हवन है। ऐसे अनेक अनुष्ठान होंगे जो शंकराचार्य जी के माध्यम से पूर्ण रूप से उनके सानिध्य में, उनके द्वारा जो भी कार्य हो रहा है वो उनके पूर्ण रूप से उनके सानिध्य में ये कार्यक्रम होगा, जो 9 दिन चलेगा। और शंकराचार्य जी फिर आगे अयोध्या जाएंगे, अयोध्या से फिर वो गोरखपुर जाएंगे। ऐसे ऐसे करके उनकी धर्म यात्रा, विजय यात्रा आगे बढ़ती जाएगी। ಕಾಶಿ ಎಂಬತಕ್ಕಂಥ ಮಹಾಕ್ಷೇತ್ರ, ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ, ಅಲ್ಲಿನ ಅಖಾಡದ ಸ್ವಾಮಿಗಳು ಶಂಕರಪುರಿಜಿ ಸ್ವಾಮೀಜಿಯವರು ಸಹಿತ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಅವರೊಂದಿಗೆ ಚಲ್ಲ ಜಗನ್ನಾಥ ಶಾಸ್ತ್ರಿಗಳು. ಚಿಂತಾಮಣಿ ಗಣಪತಿ ಅಂದರೆ ಹೆಸರುವಾಸಿ ಗಣಪ. ಕಾಶಿ ಕ್ಷೇತ್ರಕ್ಕೆ ಹೊರಟಂಥ ಪ್ರತಿಯೊಬ್ಬರು ಅಲ್ಲಿನ ಚಿಂತಾಮಣಿ ಗಣಪತಿನ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೊಂದು ವಿಶೇಷತೆ ಇದೆ. ಈ ಬಾರಿ ಪ್ರಯಾಗರಾಜಲ್ಲಿ ನಡೀತಿರ್ತಕ್ಕಂಥ ಆ ಮಹಾಕುಂಭಮೇಳ 144 ವರ್ಷಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂದಿನ ತಿಥಿವಾರ ನಕ್ಷತ್ರ, ಇಂದಿನ ಯೋಗಪರ. ಹಾಗಾಗಿ 12 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಈ ಮಹಾಕುಂಭಕ್ಕೆ, ಕುಂಭಮೇಳದ ಉತ್ಸವಕ್ಕೆ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು, ನನ್ನ ಪರಿವಾರಕ್ಕೆ ಬಂದಿರತಕ್ಕಂಥದ್ದು, ಅದರಲ್ಲೂ ನಮ್ಮ ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ನಮಗೊಂದು ಆಹ್ವಾನ ಕೊಟ್ಟರಲ್ಲ, ಅದು ನಮ್ಮ ಪೂರ್ವಜನದ ಪುಣ್ಯ. ನನಗೆ ಆಹ್ವಾನ ಕೊಟ್ಟರೆ ತಮ್ಮೆಲ್ಲರಿಗೂ ಆಹ್ವಾನ ಕೊಟ್ಟಂಗೆನೆ. ಅದಕ್ಕಾಗಿ ಈ ಬಾರಿ 29ರ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಅಂತಹ ಪರ್ವಕಾಲದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡತಕ್ಕಂಥ ಸೌಭಾಗ್ಯ ನಮ್ಮದಾಗಿದೆ. ಆ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ದರ್ಶನ ತಮ್ಮೆಲ್ಲರಿಗೂ ಸಿಗ್ತಾ ಇದೆ. ಹಾಗಾಗಿ ಮತ್ತೆ ಅದರಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, ಕಾಶಿ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಇದೆ. ಕಾಶಿ ಕ್ಷೇತ್ರದ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕಕ್ಕೆ ಜಗದ್ಗುರುಗಳಾದಂತಹ ಚಂದ್ರಶೇಖರ ಭಾರತಿ ಶ್ರೀಗಳು ಹಾಗೂ ವಿಶೇಷವಾಗಿ ವಿಧುಶೇಖರ ಭಾರತಿಗಳು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕುಂಭಾಭಿಷೇಕಕ್ಕೆ, ಕಾಶಿಯಲ್ಲಿ ನಡೀತಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಕುಂಭಾಭಿಷೇಕಕ್ಕೆ ಅವರು ಸಹಿತ ಅಲ್ಲಿಗೆ ಆಗಮಿಸ್ತಾ ಇರತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಜಗದ್ಗುರುಗಳಾದಂತಹ ಭಾರತೀಯ ತೀರ್ಥರು ಹಾಗೂ ವಿಧುಶೇಖರ ಭಾರತಿಗಳು ಇಬ್ಬರು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ ಸ್ನಾನಕ್ಕೆ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಸಾಧು ಸಂತರು ಎಲ್ಲರೂ ಸಹಿತ ಆಗಮಿಸ್ತಾ ಇರತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಯಾಗರಾಜಕ್ಕೆ ನಮ್ಮ ನಿಮ್ಮೆಲ್ಲರ ಪಯಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, हर हर ಮಹಾದೇವ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ, ಅಲ್ಲಿನ ಅನ್ನಪೂರ್ಣ ಶಂಕರಪುರಿ ಗುರುಜಿಯವರು ಬಂದು ನಮ್ಮ ಮಹರ್ಷಿ ಮಂದಿರಕ್ಕೆ ನಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಒಂದು ಕರೆಯೋಲನ್ನು ಕೊಟ್ಟಿರ್ತಕ್ಕಂಥದ್ದಿತ್ತು. ಅದೆಲ್ಲವನ್ನು ಕೂಡ ನಾವು ಗಮನಿಸಿರ್ತಕ್ಕಂಥದ್ದಿತ್ತು. ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ
ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನೋ ದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿಯೇ ನಮಃ. ಲಲಿತಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಮಾಹೇಶ್ವರಿಯೇ ನಮಃ. ಕೋಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣಿಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ವಾರದ ವಾರದಲ್ಲಿ ಪ್ರಾರಂಭದ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಜೊತೆಗೆ ಇವತ್ತು ಯಾವೆಲ್ಲ ಕಾಯಕವನ್ನು ಮಾಡಬೇಕಾಗಿದೆಯೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಆ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹಿತ ಭಗವಂತನಾದಂಥ ಸಾಂಬ ಸದಾಶಿವ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹದೊಂದಿಗೆ ಶಕ್ತಿ ದೇವತೆಯಾಗಲಿ ತಾಯಿ ಮಹಾಲಕ್ಷ್ಮಿ ಆಗಲಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಈಗಾಗಲೇ ಜಗಜ್ಜಾಹೀರಾತಾಗಿರ್ತಕ್ಕಂಥ ಇಡೀ ರಾಜ್ಯ ದೇಶವೇ ತಿರುಗಿ ನೋಡ್ತಿರ್ತಕ್ಕಂಥ ಕುಂಭಮೇಳದ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕುಂಭಮೇಳದ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಿರ್ತಕ್ಕಂಥದ್ರಿಂದ ಯಾರೆಲ್ಲ ಕುಂಭಮೇಳಕ್ಕೆ ದರ್ಶನಕ್ಕೆ ಹೊರಡ್ತಿದ್ದೀರೋ ಅದರಲ್ಲೂ ಈ ಬಾರಿ ಸಂಭವಿಸುವಂತಹ ಅಮಾವಾಸ್ಯೆಯ ತಂತ್ರಸಾರ, ಈ ಬಾರಿ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆಯ ತಂತ್ರವನ್ನು ಯಾರೊಬ್ಬರು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆಯೋ ನೀವು ಸ್ನಾನವನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಿರಲಿ ಅಥವಾ ನಿಮ್ಮ ವಾಸ್ತುಗೃಹಗಳಲ್ಲೇ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಉತ್ಸವಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಾನುದೇವತೆಗಳು ಸಹಿತ ಈ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾರಂತೆ. ದೇವಾನುದೇವತೆಗಳು ಸಹಿತ ಹರಿಹರ ಬ್ರಹ್ಮಾದಿಗಳು ಸಹಿತ ಈ ತ್ರಿವೇಣಿ ಸಂಗಮಕ್ಕೆ ಬಂದು ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಆಚರಿಸ್ತಾರೆ ಎಂಬತಕ್ಕಂಥದ್ದು ಒಂದಷ್ಟು ಐತಿಹ್ಯ ಇದೆ. ಯಾಕೆಂದರೆ ಅಮೃತ ಬಿದ್ದಂಥ ಸ್ಥಳಗಳಿವು. ಅಮೃತ ಬಿದ್ದಂಥ ಈ ಸಾನ್ನಿಧ್ಯಗಳಿಗೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದಿಂದಲೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ನಾನದ ಆಚರಣೆಗೆ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದಲೂ ಸಹಿತ ಜನಸಾಗರ ಹರಿದು ಬರ್ತಾ ಇದೆ. ಹಾಗೆ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥೆಗಳಂತಕ್ಕಂಥದ್ದು ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಸ್ನಾನ ಮಾತ್ರನೇ. ಆ ತ್ರಿವೇಣಿ ಸಂಗಮದಲ್ಲಿ ಅದರಲ್ಲೂ ಅಮಾವಾಸ್ಯೆಯ ಆ ಶಹಿ ಸ್ನಾನ ಎಂಬತಕ್ಕಂಥದ್ದು, ಅಮಾವಾಸ್ಯೆಯ ಸ್ನಾನ ಎಂಬತಕ್ಕಂಥದ್ದು ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಅಮಾವಾಸ್ಯೆಯ ಆ ವಿಶೇಷವಾದಂತಹ ನಕ್ಷತ್ರ ಅಮಾವಾಸ್ಯೆ ಎಂದು ಗ್ರಹಗಳು ವಿಶೇಷವಾಗಿರ್ತಕ್ಕಂಥ ರೀತಿ ಏಕಕೋನದಲ್ಲಿ ಅಂದರೆ ಒಂದೇ ಮಾರ್ಗದಲ್ಲಿ ನಿಂತಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಇದನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಅವರ ಕಣ್ಗಳಲ್ಲಿ ನೋಡಬಹುದು ಎಂಬತಕ್ಕಂಥದ್ದನ್ನು ಸೈಂಟಿಫಿಕ್ ಆಗೂ ಸಹಿತ ಹೇಳ್ತಾ ಇದ್ದಾರೆ. ಇಂತಹ ಅದ್ಭುತವಾದಂಥ ಕ್ಷಣಗಳು. ಆದರೆ ಈ ಕುಂಭಮೇಳದ ವೈಶಿಷ್ಟ್ಯತೆ ವಿಶೇಷತೆಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವರು ಸಾಧ್ಯವಾದಷ್ಟು ಯಾರೆಲ್ಲ ಸ್ನಾನಕ್ಕೆ ಹೊರಡ್ತಿದ್ದೀರೋ ಈ ಜನಸಾಗರದ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಯಾವ ಕ್ರಮವನ್ನು ಆಚರಿಸಬೇಕು ಅದು ನಿಮಗೆ ಬಹಳಷ್ಟು ತಿಳಿದಿರಬೇಕು. ಹಾಗೆ ಅಲ್ಲಿನ ವ್ಯವಸ್ಥೆಗಳು ಈಗಾಗಲೇ ಸಾಕಷ್ಟು ಚಳಿ ಇರತಕ್ಕಂಥದ್ರಿಂದ ಒಂದಷ್ಟು ಹಿಮದ ಗಾಳಿ ಬೀಸ್ತಾ ಇರೋದ್ರಿಂದ ಮಕ್ಕಳನ್ನಾಗಲಿ ವಯಸ್ಸಾದಂಥ ಹಿರಿಯರನ್ನಾಗಲಿ ಕರ್ಕೊಂಡು ಹೋದಾಗ ಅವರಿಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಸರಿಯಾದ ರೀತಿ ಮಾಡಿಕೊಂಡೇ ಹೋಗಬೇಕು. ಇನ್ನು ಊಟ ಉಪಚಾರಕ್ಕೆ ಏನು ಕೊರತೆ ಇಲ್ಲ. ಊಟ ಉಪಚಾರಕ್ಕೆ ಪ್ರತಿಯೊಂದು ಅಖಾಡಗಳಲ್ಲಿರ್ತಕ್ಕಂಥ ಅಲ್ಲಿನ ಮಠಾಧೀಶ್ವರರು ಹಾಗೂ ಅಲ್ಲಿನ ಒಂದಷ್ಟು ಸರ್ಕಾರ, ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಭಕ್ತಗಣ, ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಒಂದಷ್ಟು ಜನ ಭಕ್ತರು ಅಲ್ಲಿಗೆ ಬರ್ತಕ್ಕಂಥ ಸಾಧು ಸಂತರಿಗೆ ಅಥವಾ ತೀರ್ಥಕ್ಷೇತ್ರ ಆ ದರ್ಶನಕ್ಕೆ ಬರ್ತಕ್ಕಂಥ ಸ್ನಾನಕ್ಕೆ ಬರುವಂತಹ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಗಳನ್ನು ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಸಾಕಷ್ಟು ಜನ ಮಹನೀಯರು ಮಾಡಿದ್ದಾರೆ ಎಂಬತಕ್ಕಂಥದ್ದು ಈಗ ಅಲ್ಲಿ ಜಗಿಜ್ಜಾಹೀರಾತಾಗಿದೆ. ಅಲ್ಲಿ ಒಂದೊಂದು ಅಖಾಡಗಳನ್ನು ಮಾಡಿಕೊಂಡು ಒಂದೊಂದು ಭಾಗದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅನ್ನಪ್ರಸಾದವನ್ನು ಬರ್ತಕ್ಕಂತಹ ಭಕ್ತರಿಗೆ ಕೊಡ್ತಾ ಇದ್ದಾರೆ. ಬರೀ ಅನ್ನಪ್ರಸಾದ ಅಷ್ಟೇ ಅಲ್ಲ, ಟೀ, ಕಾಫಿ, ಹಾಲು ಯಥೇಚ್ಛವಾದಂಥ ರೀತಿ. ಯಾಕೆಂದರೆ ಆ ಕ್ಷೇತ್ರದಲ್ಲಿ ಒಮ್ಮೆ ಇಂತಹ ಧರ್ಮದ ಕಾರ್ಯಗಳನ್ನು ಮಾಡೋದು ಅದು ಸಾಮಾನ್ಯವಾದ್ದಲ್ಲ. ಅಲ್ಲಿಗೆ ಬರ್ತಕ್ಕಂತಹ ಯಾತ್ರಿಕರಿಗೆ, ಸಾಧು ಸಂತರಿಗೆ, ಅಲ್ಲಿರ್ತಕ್ಕಂತಹ ಬಾಬಾಗಳಿಗೆ, ವಿಶೇಷವಾಗಿರ್ತಕ್ಕಂತಹ ನಾಗಾ ಸಾಧುಗಳಿಗೆ ಒಂದಷ್ಟು ಟೀ, ಕಾಫಿ, ಒಂದಷ್ಟು ಬೆಡ್ಶೀಟ್ಸು ಅಥವಾ ಒಂದಷ್ಟು ರೆಗ್ಗುಗಳು ಅಥವಾ ಅದಕ್ಕಿಂತ ಮುಖ್ಯವಾಗಿ ಒಂದು ಶಾಲುನು ಏನೋ ಒಂದು ಅವ್ರ ಕೈಲಾದಂಥದ್ದು. ಅದರಲ್ಲೂ ಮುಖ್ಯವಾಗಿ ಅನ್ನಪ್ರಸಾದ.
ತೀರ್ಥಕ್ಷೇತ್ರಕ್ಕೆ ಬರ್ತಕ್ಕಂಥವರಿಗೆ ಮುಖ್ಯವಾಗಿ ಅಂಥ ಕ್ಷೇತ್ರಗಳಲ್ಲಿ ಹೊರಗಡೆಯಿಂದ ಬಂದಾಗ ಅಲ್ಲಿ ಹುಡುಕೊಂಡು ಹೋಗೋದು ಬಹಳ ಕಷ್ಟ. ಅಂತಹ ಪರಿಸ್ಥಿತಿನಲ್ಲಿ ಒಂದಿಷ್ಟು ಅನ್ನಪ್ರಸಾದವನ್ನು ಶ್ರದ್ಧೆಯಿಂದ ಮಾಡಿದ್ರೆ ತಾಯಿ ಅನ್ನಪೂರ್ಣೇಶ್ವರಿ ತೃಪ್ತಳಾಗಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಾಳೆ. ಯಾವತ್ತೂ ಜನಸಾಗರ ಮೆರೆದಂತಹ ಅಥವಾ ಭಕ್ತರು ಏಕಕಾಲಕ್ಕೆ ಇಷ್ಟು ಜನ ಬರುವಂಥ ಕಾಲಕ್ಕೆ ಭಗವಂತ ನಮಗೇನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ವ್ಯವಸ್ಥೆ ಮಾಡಿ 4 ಜನಕ್ಕೆ ಹಂಚೋದಾಗಬೇಕು. ಹಾಗೆ ಇಂತಹ ಕ್ಷೇತ್ರಕ್ಕೆ ಬಂದಾಗ ಸಾಧ್ಯವಾದಷ್ಟು ಸ್ವಚ್ಛತೆ ಕಾಪಾಡಬೇಕು. ಆ ಸ್ವಚ್ಛತೆಯನ್ನು ಯಾರು ರಾಜ್ಯದಿಂದ ನೀವೆಲ್ಲ ಕುಂಭಮೇಳಕ್ಕೆ ಹೊರಡ್ತಾ ಇದ್ದೀರೋ ಹೊರಡುವವರು ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ಕಾಪಾಡಿ. ನಿಮಗೆ ಬೇಡವಾದ ವಸ್ತುವನ್ನು ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ತೊಗೊಂಡೋಗಿ ಅಲ್ಲೇ ಹಾಕೋದಲ್ಲ, ಅಥವಾ ಆ ಸ್ನಾನಘಟ್ಟವನ್ನು ಸ್ನಾನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗಳೇನು ಮಾಡಿದ್ದಾರೋ ಆ ವ್ಯವಸ್ಥೆಗಳನ್ನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿರಲಿ. ಹಾಗೆ ನಿಮಗೆ ಬೇಡವಾದಂತಹ ನಿಮ್ಮ ಮೇಲಿರುವಂಥ ವಸ್ತ್ರಗಳನ್ನು ಅಲ್ಲೇ ಬಿಡೋದಾಗಲಿ ಅಥವಾ ಇನ್ನೊಬ್ಬರಿಗೆ ಅಸಹ್ಯಕರವಾಗಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಕ್ಕಂಥದ್ದಾಗಲಿ ದಯವಿಟ್ಟು ಮಾಡಬಾರ್ದು. ಯಾಕೆಂದರೆ ಆ ಕ್ಷೇತ್ರವನ್ನು ದರ್ಶನ ಮಾಡೋದೇ ಒಂದು ಪುಣ್ಯ. ಅದರಲ್ಲೂ ಈ ಬಾರಿ ಅಮಾವಾಸ್ಯೆ ಇದು ಒಂದು ಭಾಗ ಪ್ರಯಾಗ್ರಾಜಲ್ಲಿ ಸಂಗಮ ಕ್ಷೇತ್ರದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದಾದರೆ, ಈ ಬಾರಿ ಬರ್ತಕ್ಕಂಥ ಅಮಾವಾಸ್ಯೆ ನೀವು ನಿಮ್ಮ ಮನೆಗಳಲ್ಲೇ ಕೂತು ಒಂದು ಅನುಷ್ಠಾನವನ್ನು ಮಾಡಬೇಕು. ಮಾಡೋದ್ರಿಂದ ನಿಮ್ಮ ವಾಸ್ತುಗಳಲ್ಲಿರ್ತಕ್ಕಂಥ ಗ್ರಹದೋಷವನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು, ಯಾಕೆಂದರೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಾಸ್ತುಗೃಹ ಅಂದರೆ ಒಂದೇ ರಾಶಿ ಇರತಕ್ಕಂಥದ್ದಲ್ಲ. ಮನೆಗಿರ್ತಕ್ಕಂಥ 4 ಜನ 4 ರಾಶಿಗಳಲ್ಲಿ ವಿಭಿನ್ನವಾಗಿರ್ತೀರಿ, 4 ಮನಸ್ಥಿತಿಗಳು ಬೇಗ ಆಗಿರುತ್ತೆ. ಆದರೆ ಗ್ರಹಗಳ ದೃಷ್ಟಿಕೋನ, ಗ್ರಹಗಳಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೃಷ್ಟಿಕೋನದಲ್ಲಿ ಬರುವಂತಹ ಲಾಭ ನಷ್ಟಗಳು, ಮನಸ್ಸಿಗೆ ಒಂದಷ್ಟು ವ್ಯತ್ಯಯ ನೋವು ಉಂಟಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಬೀಳುವಂತಹ ದುಷ್ಪರಿಣಾಮಗಳು, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಅಮಾವಾಸ್ಯೆ ಯಾರು ವಾಸ್ತುಗಳಲ್ಲಿರ್ತೀರಿ ತಾವು ಈ ತಂತ್ರವನ್ನು ಮಾಡ್ಕೊಳ್ಳಿ. ಈ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಪದಾರ್ಥ ಏನು ಎಂಬತಕ್ಕಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೀರ ಈ ಅಮಾವಾಸ್ಯೆಯೆಂದು ಆಚರಿಸಬೇಕಾಗಿರ್ತಕ್ಕಂಥ ಅನುಷ್ಠಾನ ತಾವೆಲ್ಲರೂ ಆಚರಿಸಲೇಬೇಕು. ಯಾಕೆಂದರೆ ಈ ಅಮಾವಾಸ್ಯೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯನ್ನು ಎಲ್ಲರೂ ಸಹಿತ ಸರಿಯಾದ ರೀತಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಾಕೆಂದರೆ ಈಗಾಗಲೇ ಒಂದಷ್ಟು ರಾಶಿ ನಕ್ಷತ್ರಗಳವರು ಕಣ್ಣೀರು ಹಾಕ್ತಿದ್ದಾರೆ. ಅವರ ಗ್ರಹಸ್ಥಿತಿಗಳು ಸರಿಯಿಲ್ಲ. ಆ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಅಭಿಪ್ರಾಯ, ಜೊತೆಗೆ ನಿಮ್ಮ ದೇವರ ಹತ್ರ ಇರ್ತಕ್ಕಂಥ ಒಂದು ಸಂಕಲ್ಪ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಹೇಗಿರಬೇಕು, ಏನು ನಡ್ಕೋಬೇಕು ಅನ್ನೋದನ್ನು ಸರಿಯಾದ ಕ್ರಮದಲ್ಲಿ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವಂತ ಲಕ್ಷ್ಮೀನಾರಾಯಣ ನಮಃ, ಲಕ್ಷ್ಮೀ ಭೂ ವರಾಹಾಯ ನಮಃ, ವರಾಹಮೂರ್ತಯೇ ನಮಃ, ವರಾಹಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ, ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ. ಇಲ್ಲಿ ದಕ್ಷಿಣಾಯನ ಮುಗಿದೋಯ್ತು. ದಕ್ಷಿಣಾಯನ ಪುನಃ ನಾವು ಜ್ಞಾಪಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಇನ್ನು ಮುಂದಿನ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ದಕ್ಷಿಣಾಯನ ಮುಗಿಸ್ಕೊಂಡು ಉತ್ತರಾಯಣದಲ್ಲಿ ನಾವಿದ್ದೇವೆ. ಉತ್ತರಾಯಣ ಹೇಮಂತ ಋತು ಪೌಷ ಮಾಸ ಕೃಷ್ಣ ಪಕ್ಷ 20/1/2025 ಗುರುವಾರ. ಇವತ್ತು ಸೋಮವಾರ. ಯಾಕೆ ಇವತ್ತೆಲ್ಲ ಈ ಥರ ಆಗಿಬಿಟ್ಟಿದೆಯಲ್ಲ? ಬಹುಶಃ ದಿನ ಕಳೀತಾ ಪಂಚಾಂಗ ಕ್ರಮಗಳು ಹೀಗಾಗುತ್ತೇನೋ. ಸೋಮವಾರ, ಸೃಷ್ಟಿ, ಹಸ್ತ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಲಾಭದಲ್ಲಿರ್ತಕ್ಕಂಥದ್ದು ಬುಧ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಾರದಲ್ಲಿರ್ತಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿದೆ. ಹೀಗಿರೋದ್ರಿಂದ ದಕ್ಷಿಣಾಯನ ಉತ್ತರಾಯಣ ಎಂಬತಕ್ಕಂಥದ್ದನ್ನು ಈ ಉತ್ತರಾಯಣ ಪುಣ್ಯಕಾಲದಲ್ಲಿ, ಇಂತಹ ಒಂದು ಪರ್ವಕಾಲಗಳಲ್ಲಿ ಉತ್ತರಾಯಣದಲ್ಲಿ ಯಾರು ತೀರ್ಥಕ್ಷೇತ್ರಗಳನ್ನು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡ್ತಾರೆ, ತೀರ್ಥಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗಿ ಬರ್ತಾರೆ, ಅಥವಾ ತಂತ್ರಸಾರಗಳನ್ನು, ಯಂತ್ರಗಳಿಗೆ ಸಂಬಂಧಪಟ್ಟ ಅನುಷ್ಠಾನವನ್ನು, ಪೂಜಾನುಷ್ಠಾನವನ್ನು ಕ್ರಮಬದ್ಧವಾಗಿ ಆಚರಿಸ್ತಾರೆ, ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅರ್ಥಗರ್ಭಿತವಾದಂತಹ ವಿಚಾರಗಳನ್ನು ನೀವು ಮನಸ್ಸಲ್ಲಿ ಶಾಸ್ತ್ರಬದ್ಧವಾದಂತಹ ಮನಸ್ಥಿತಿಯನ್ನು ತಂದುಕೊಂಡು ಸಾಧ್ಯವಾದಷ್ಟು ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗೆ ಮತ್ತೊಂದು ವಿಚಾರ, ಈಗಾಗಲೇ ಲಕ್ಷ್ಮೀಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ, ವರಹಾದೇವರ ಸಾನ್ನಿಧ್ಯದಲ್ಲಿ ಮಹಾಮೃತ್ತಿಗೆ ಪ್ರಸಾದವನ್ನು, ಸಾಲಿಗ್ರಾಮದ ಮಹಾಮೃತ್ತಿಗೆ ಪ್ರಸಾದವನ್ನು ತಾವೆಲ್ಲರೂ ಸಿದ್ಧ ನಿಮ್ಮ ನಿಮ್ಮ ವಾಸ್ತುಗಳೊಳಗೆ ತರಿಸ್ಕೊಂಡಿದ್ದೀರಿ. ಕೋರ್ಟು ಕಚೇರಿ ಕೇಸಿಂದ ಸಂಬಂಧಪಟ್ಟಂಗೆ ಮನೆ ವಾಸ್ತು ನೆಮ್ಮದಿಗೋಸ್ಕರ, ಇರ್ತಕ್ಕಂತಹ ಭೂದೋಷದ ನಿವಾರಣೆಗೋಸ್ಕರ, ಭೂಮಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ತಾವು ಏನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆಯನ್ನು ಸಾಲಿಗ್ರಾಮ ಕ್ಷೇತ್ರದಿಂದ ಕರೆಸ್ಕೊಂಡಿದ್ದೀರೋ, ಹಾಗೆ ಅದಾದ ನಂತರ ಅದ್ಭುತವಾದಂಥ ಒಂದು ಅಂಜನವನ್ನು ತಯಾರು ಮಾಡಿದ್ದೇವೆ. ಅಂಜನ ಅಂತಕ್ಕಂತಹದ್ದು ಈಗಷ್ಟೇ ಅದು ಎಲ್ಲರ ಕೈಗೂ ಸೇರುವಂಥದ್ದು ಆಗ್ತಾ ಇದೆ ಅಂತ ಹೇಳಿದ್ವಿ. ಹಾಗೆ ಅದನ್ನು ಯಾರಿಗೂ ಸಹಿತ ಮನೆಗಳಿಗೆ ಕಳಿಸ್ಲಿಕ್ಕಾಗೋದಿಲ್ಲ, ತಾವೇ ಬಂದು ಖುದ್ದಾಗಿ ತೆಗೆದುಕೊಂಡು ಹೋಗಬೇಕು ಅಂತಲೂ ಹೇಳಿದ್ವಿ. ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಉದ್ದೇಶ ಎಲ್ಲರಿಗೂ ಕೈ ಸೇರಬೇಕು ಅಂತ ಸಾಕಷ್ಟು ಜನಗಳ ಅಭಿಪ್ರಾಯ, ಸಾಕಷ್ಟು ಜನಗಳ ಒಂದಷ್ಟು ಬೇಡಿಕೆಯಿಂದ ಸಾಲಿಗ್ರಾಮದ ಆ ಮಹಾಮೃತ್ತಿಗೆ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಅಂಜನವನ್ನು, ಅಂಜನ ಬೇಕು ಅನ್ನೋದಾದರೆ ಈ ಅಂಜನಕ್ಕೆ ಬಳಸಿರುವಂತಹ ಮೂಲಿಕೆಗಳಿದೆಯಲ್ಲ, ಇದು ಹಿಮಾಲಯದಿಂದ ಬಂದಿರತಕ್ಕಂಥ ಮತ್ತು ತುಂಬ ದೂರಬಾರ ಪ್ರಾಂತ್ಯಗಳಿಂದ ತರಿಸಿರ್ತಕ್ಕಂತಹ ವನಸಿರಿಗಳನ್ನು ಒಂದೆಡೆ ಸೇರಿಸಿ ಆ ವನಸಿರಿಗಳಿಂದ ತಯಾರಾಗಿರ್ತಕ್ಕಂಥದ್ದೇ ಅಂಜನ. ಯಾಕೆಂದರೆ ನಾವು ಮನೆಗಳಲ್ಲಿ ಮಾಡ್ಕೊಳ್ಬೇಕಾದ್ರೆ ಇಷ್ಟು ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಒಂದು ಕಡೆ ತರಿಸ್ಕೊಳ್ಳಿಕ್ಕಾಗೋದಿಲ್ಲ. ಆ ವನಸಿರಿಗಳ ಸಂಗ್ರಹಣಕ್ಕೆ ಜೊತೆಗೆ ಒಂದಿಷ್ಟು ಗ್ರಹಣ ಕಾಲ, ಅಮಾವಾಸ್ಯೆ ಕಾಲ, ಹುಣ್ಣಿಮೆ ಕಾಲ, ಅದರ ಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಸಂಪೂರ್ಣವಾಗಿ ಸಿದ್ಧಿಯಾಗಿದೆ, ಅದು ಕಾರ್ಯಗತವಾಗ್ತಾ ಇದೆ, ಕಾರ್ಯಸಿದ್ಧಿ ಆಗ್ತಿದೆ, ಅನುಭವಯುಕ್ತವಾದಂಥ ಒಂದು ಕೆಲಸ ಅಲ್ಲಿದೆ ಎಂದಾಗ ಮಾತ್ರ ಅದು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಆಗಬೇಕು. ಏಕಾಏಕಿ ಅಂಜನ ತಯಾರು ಮಾಡಿ ಅದು ನಿಮ್ಮ ಮುಂದೆ ಕಳಿಸುವಂಥದ್ದಲ್ಲ. ಅಂಜನ ಅದನ್ನು ಹಚ್ಕೊಂಡಾದ ನಂತರ ಅದರ ಫಲಾಫಲಗಳೇನು, ಅದರ ಅಭಿವೃದ್ಧಿ ಹೇಗೆ, ಅದರಿಂದ ನಮಗೇನು ಕಾರ್ಯಸಿದ್ಧಿ ಆಗ್ತಾ ಇದೆ ಮತ್ತು ಯಾವೆಲ್ಲ ಕೆಲಸಗಳು ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅದನ್ನು ಆಲೋಚನೆ ಮಾಡಿ ಅದನ್ನು ಅನುಭವಕ್ಕೆ ತಂದುಕೊಂಡು 4-6 ಜನಗಳಿಗೆ ಕೊಟ್ಟು ಅವರ ಕೆಲಸ ಆದ ನಂತರ ಅದನ್ನು ನಿಮ್ಮ ಕೈ ಸೇರಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇಲ್ಲಿವರೆಗೂ ತಡ ಮಾಡಿ ನಿಲ್ಲಿಸಿದ್ವಿ. ಈಗ ಈ ಹಿಂದೆ ನಾವು ಒಂದು ನಿಮಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ವಿ. ಅದೇ ವಾಟ್ಸಪ್ ನಂಬರ್ಗೆ ನಿಮಗೆ ಬೇಕು ಅನ್ನೋದಾದರೆ ನೀವು ಆ ವಾಟ್ಸಪ್ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ವಾಟ್ಸಪ್ ಮೆಸೇಜ್ ನೀವು ಮಾಡೋದ್ರಿಂದ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರಿಂದ ಅದನ್ನು ಹೇಗೆ ಜವಾಬ್ದಾರಿತವಾಗಿ ನಿಮಗೆ ಸೇರಿಸಬೇಕೋ ಆ ವಸ್ತುವನ್ನು, ಅಂದರೆ ಅಂಜನವನ್ನು ನಾವು ನಿಮಗೆ ಸೇರಿಸುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಮಹರ್ಷಿ ಮಂದಿರದಿಂದ, ಸಾಲಿಗ್ರಾಮ ಕ್ಷೇತ್ರದಿಂದ ನಾವು ಕಳಿಸ್ಕೊಡ್ತೀವಿ. ಈಗ ಪರದೆ ಮೇಲೆ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಈ ವಾಟ್ಸಪ್ ನಂಬರ್ಗೆ ತಾವು ದಯವಿಟ್ಟು ನಿಮಗೆ ಬೇಕು ಅನ್ನೋದಾದರೆ, ಅಂಜನ ಬೇಕು ಅನ್ನೋದಾದರೆ ತಾವು ಒಂದು ಮೆಸೇಜನ್ನು ಮಾಡಿ. ಈ ಅಂಜನವನ್ನು ಹೇಗೆ ಉಪಯೋಗಿಸಬೇಕು ಎಂಬತಕ್ಕಂಥದ್ದು ಅಲ್ಲಿ ಕೊಟ್ಟಿದ್ದೀವಿ. ಜೊತೆಗೆ ಆ ಅಂಜನವನ್ನು ಬಂದ ನಂತರ ನಿಮ್ಮ ವಾಸ್ತುಗುರಿಗೆ ನಿಮ್ಮ ಕೈ ಸೇರಿದ ಮೇಲೆ ಒಂದು ದಿವಸದ ಮಟ್ಟಿಗೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಯಾರು ಈ ಅಂಜನವನ್ನು ಮನೆಯಲ್ಲಿರ್ತಕ್ಕಂತಹ ಮಾಲೀಕರು ಅಥವಾ ಯಜಮಾನರು ಅಥವಾ ಯಾರು ಮನೆಯಲ್ಲಿ ಇದನ್ನು ವಿದ್ಯಾರ್ಥಿಗಳು ಬಳಸಬೇಕಾಗಿದೆಯೋ ಮೊದಲನೇ ದಿವಸ ಅವರು ಕ್ರಮಬದ್ಧವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂಜನವನ್ನು ತೆಗೆದುಕೊಂಡು ಬಲಹಸ್ತದಲ್ಲಿ ತೆಗೆದುಕೊಂಡು ಎಡಹಸ್ತದಲ್ಲಿ ಇಟ್ಕೊಂಡು ಅದರೊಳಗೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ವನಸಿರಿ ಕಡ್ಡಿ ಇದೆ. ಆ ಕಡ್ಡಿಯ ಸಹಾಯದಿಂದಲೇ ಅಂಜನವನ್ನು ನಿಮ್ಮ ಬಲಗಡೆ, ಅಂದರೆ ಪುರುಷರಿಗಾದರೆ, ಗಂಡು ಮಕ್ಕಳಿಗಾದರೆ ಬಲಗಡೆ ಕಣ್ಣು ಹುಬ್ಬಗೆ ಹಚ್ಕೋಬೇಕು, ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬ್ಬಗೆ ಹಚ್ಕೋಬೇಕು. ಅದನ್ನು ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ನಿಮ್ಮ ಹಸ್ತವನ್ನು ಅಂಜನಕ್ಕೆ ನಿಮ್ಮ ಬೆರಳುಗಳನ್ನು ಸೋಕಿಸಬಾರ್ದು. ಉದ್ದೇಶ ಅದು ಭಾಳಷ್ಟು ಕಡಿಮೆನೂ ಇರುತ್ತೆ, ತುಂಬ ಬೆಲೆ ಬಾಳುವಂಥ ವಸ್ತು ಆಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕೈಗಳಲ್ಲಿರ್ತಕ್ಕಂತಹ ಏನು ನೆಗೆಟಿವಿಟಿ ನಮ್ಮ ಮೇಲಿರುವಂಥದ್ದು ಅದರ ಮೇಲೆ ಹೋಗ್ದಿರ ಅದರಿಂದ ಬರುವಂಥ ಒಳ್ಳೆ ಪಾಸಿಟಿವ್ ಎನರ್ಜಿ, ಆ ಎನರ್ಜಿ ಏನಿರ್ತಕ್ಕಂಥದ್ದನ್ನು ಇಟ್ಕೊಳ್ಬೇಕು. ಅದು ಬೆಳಗ್ಗೆ ಉಪಯೋಗಿಸಿದ ನಂತರ ಅದನ್ನು ದೇವರ ಸಾನ್ನಿಧ್ಯದಲ್ಲೋ ಅಥವಾ ಎಲ್ಲನೂ ಗೌಪ್ಯವಾದಂಥ ಸ್ಥಳದಲ್ಲಿ ಇಟ್ಕೊಳ್ಬೇಕು. ಅದು ನೀವಲ್ದಿರ ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದಲ್ಲ. ಹಾಗಾಗಿ ಅಂಜನವನ್ನು ಬೇಕು ಅಂತಕ್ಕಂಥವ್ರು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ವಾಸ್ತುಗುರಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಹರ್ಷಿ ಮಂದಿರದ ಸಿಬ್ಬಂದಿ ನಿಮಗೆ ಕಳಿಸ್ಕೊಡ್ತಾರೆ. ಆದರೆ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಅದರಿಂದ ಸಾಕಷ್ಟು ಕೆಲಸಗಳು ಸಿದ್ಧಿಪಡಿಸ್ಕೊಳ್ಳೋದಾಗಿರಲಿ, ಒಳ್ಳೆಯದಾಗಿರಲಿ, ಶುಭವಾಗಲಿ. ಯಾಕೆಂದರೆ ಇಂತಹ ಅದ್ಭುತವಾದಂತಹ ವಸ್ತು ನಿಮ್ಮ ಕೈ ಸೇರುತ್ತಿರತಕ್ಕಂಥದ್ದು ಅದೊಂದು ಅದೃಷ್ಟವೇ ಸರಿ. ಒಳ್ಳೆಯದಾಗಲಿ. ಇನ್ನು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಈ ಬಾರಿ ಅಮಾವಾಸ್ಯೆಯೆಂದು ತಾವು ಮನೆಗಳಲ್ಲೇ ಕೂತು ಅನುಷ್ಠಾನ ಮಾಡತಕ್ಕಂಥ ಅದ್ಭುತವಾದಂತಹ ಒಂದು ತಂತ್ರಸಾರವಿದೆ. ಈ ತಂತ್ರಸಾರ, ಇದಕ್ಕೆ ಬೇಕಾಗಿರ್ತಕ್ಕಂತಹ ಆಧಾರಗಳು ಸಹಿತ ಸರಿಯಾಗಿ ಕ್ರಮಬದ್ಧವಾಗಿ ಆಧಾರಗಳನ್ನು ಮುಂದಿಟ್ಟುಕೊಂಡು ಆಧಾರದ ಸಮೇತ ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿವರೆಗೂ ಆನಂದ್ ಗುರೂಜಿಯವರು ಹೇಳಿರ್ತಕ್ಕಂಥ ತಂತ್ರ ಮಂತ್ರ ಯಂತ್ರ ರಹಸ್ಯಗಳನ್ನು
ಒಂದಷ್ಟು ಅಂಜನದ ಕಪ್ಪುಗಳನ್ನು, ಒಂದಷ್ಟು ವಿಶೇಷವಾದಂಥ ನಿಮ್ಮ ಯೋಗಕ್ಷೇಮಕ್ಕೆ ಬೇಕಾಗಿರ್ತಕ್ಕಂಥ ಫಲಾಫಲಗಳನ್ನು ಎಲ್ಲವನ್ನು ಸಹಿತ ತಾವು ನೋಡಿದ್ದೀರಿ, ಅದರಿಂದ ಲಾಭ ಪಡೆದಿದ್ದೀರಿ. ಆದರೆ ಈ ಬಾರಿ ಅಮಾವಾಸ್ಯೆಯೆಂದು ತಾವು ಸಿದ್ಧತೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪದಾರ್ಥಕ್ಕೆ ಒಂದು ವಿಭಿನ್ನವಾದಂಥ ರೀತಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಮಾಡಿ, ಆದರೆ ಈ ಬಾರಿ ಅಮಾವಾಸ್ಯೆಗೆ ಒಂದು ಸಣ್ಣದಾದ್ದು ಒಂದು ಕುಂಬಳಕಾಯಿ ಬೇಕು ನಿಮಗೆ. ಸಣ್ಣದಾದರೂ ಒಂದು ಕುಂಬಳಕಾಯಿ, ಒಂದು ಬೂದುಗುಂಬಳ ಕಂಪಲ್ಸರಿ ಬೇಕಾಗತ್ತೆ. ಆ ಬೂದುಗುಂಬಳ ಇದ್ದರೆ ಭಾಳ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಂದು ಬೂದುಗುಂಬಳ ಆಗಿರಲಿ ಅಥವಾ ಅದಕ್ಕೆ ಪರ್ಯಾಯವಾಗಿ ಒಂದು ನಿಂಬೆಹಣ್ಣಾಗಿರಲಿ, ಒಂದು ನಿಂಬೆಹಣ್ಣು ಅಥವಾ ಒಂದು ಬೂದುಗುಂಬಳ. ಇನ್ನು ಇದಕ್ಕೆ ಬೇರೆಲ್ಲ ಏನು ವ್ಯವಸ್ಥೆ ಬೇಕೋ ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹದೊಂದಿಗೆ ಗಣಪತಿಯ ಪ್ರಾರ್ಥನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಭಗವಂತನ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯೋಗಾಯೋಗಗಳಂತಕ್ಕಂತಹದ್ದು ಕಾರ್ಯಸಿದ್ಧಿಯೇ, ಆದರೆ ಫಲಾಫಲಗಳನ್ನು ಯಾವ ಕ್ರಮದಲ್ಲಿ ಸಿದ್ಧಿಸ್ಕೋಬೇಕು, ಯಾವೆಲ್ಲ ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಬೇಕಾದ್ರೆ ಇವತ್ತು ನಿಮ್ಮ ಪಯಣ ಸಾಧ್ಯವಾದಷ್ಟು ಮೊದಲು ಉತ್ತರಾಭಿಮುಖವಾಗಿ ನಿಂತುಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಇವತ್ತು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಯಾವುದೇ ಬಣ್ಣದ ಗೋವಿರಲಿ, ಒಟ್ಟಾರೆ ಒಂದು ಗೋವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿದಾಗ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಬಹುದು. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮಲ್ಲಿ ವೃತ್ತಿ ಧರ್ಮದ ಪ್ರಕಾರ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ನಿಮ್ಮದಾಗಬೇಕಾದ್ರೆ ಮೊದಲು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ತದನಂತರ ನೀವು ಮುಂದೆ ಪ್ರಯಾಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತಿನ ದಿವಸ ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದು ತದನಂತರ ಮುಂದೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನೆಮ್ಮದಿ ಇಲ್ಲ. ಪ್ರಾರಂಭಿಕದಲ್ಲಿ ಮುನ್ನಡೆಯಬೇಕಾದ್ರೆ ಧೈರ್ಯ ಕಡಿಮೆ ಇದೆ. ಯಾವ ಕೆಲಸವೂ ಸಹಿತ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಸಂದೇಹ ಸಂಶಯಗಳೆಂಬತಕ್ಕಂಥದ್ದು ನಿಮ್ಮ ಬೆನ್ನಲ್ಲಿ ನಿಂತಿರೋದ್ರಿಂದ ನೀವು ಒಂದಷ್ಟು ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ನಡೆದು ನಿಮ್ಮ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ದೇವಿಯ ಅನುಷ್ಠಾನ ಮಾಡಿ. ಅಂದರೆ ಯಾವುದಾದ್ರೂ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗಿಡಮರಗಳಿಗೆ ನೀರುಣಿಸಿ, ಒಂದಷ್ಟು ಗಿಡಮರಗಳಿಗೆ ನೀರಿನ ಒಂದು ಅರ್ಧ ಬಕೆಟೋ ಒಂದು ಬಕೆಟೋ ಒಂದು ಚೊಂಬು ನೀರು ಹಾಕಿ ತದನಂತರ ನೀವು ಮನೆಯಿಂದ ಆಚೆ ಹೊರಟ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ಗಳಿಸಬೇಕಾದ್ರೆ ಮನೆ ದೇವರ ಅನುಗ್ರಹ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು ಮನೆಯಿಂದ ಹೊರಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಹೊರಡಿ. ಕೋಪ ಮಾಡ್ಕೊಳ್ಳೋದು ಬೇಡ, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಬೇಡ. ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬಸ್ಥರು ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಂಥ ಜನಗಳಿಗೆ ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖವನ್ನು ತೋರಿಸಿ. ಸಾಧ್ಯವಾದಷ್ಟು ಒಂದು ಕುಟುಂಬ 4 ದಿವಸದ ಬದುಕು ಇದು. ಈ 4 ದಿವಸದ ಬದುಕಲ್ಲಿ ಸಾಧ್ಯವಾದಷ್ಟು ನಿಮ್ಮ ಹಸನ್ಮುಖಿತನ ಬೇಕು, ನಿಮ್ಮ ನಗುಮುಖ ಬೇಕು. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕೋದಾಗಿರಬೇಕು. ಇದಿಲ್ಲ ಅನ್ನೋ ಮಟ್ಟದಲ್ಲಿ ಹಾಕುವಂಥ ಹೆಜ್ಜೆನೂ ವ್ಯತ್ಯಾಸ, ಅಥವಾ ಯಾವ ಕ್ಷಣ ಯಾವ ಏನೇನು ಎದುರಾಗುತ್ತೋ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಮುಂದೆ ನೀವೇ ನೋವು ಅನುಭವಿಸ್ಬೇಕಾಗತ್ತೆ. ವೃಷಭ ರಾಶಿಯವರು ತಾಳ್ಮೆಯಿಂದ ಇರಿ, ಮನೆಯಲ್ಲಿರ್ತಕ್ಕಂಥವರು ನಗನಗ್ತಾ ಇರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮನೆಯಿಂದ ಆಚೆ ಹೊರಡುವಾಗ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡುವಂಥದ್ದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇರೋದ್ರಿಂದ ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ನಿಮಗೆ ಸಿಗುವಂಥ ಸ್ಥಾನಮಾನದ ಬಗ್ಗೆ ಅಥವಾ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ, ಅಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇದೆಲ್ಲವೂ ಸಹಿತ ಭಗವತ್ ಸಂಕಲ್ಪವೇ ಆಗಿದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಇರಲಿ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಇರಲಿ. ಸಾಧ್ಯವಾದರೆ ಒಂದು ಹಳದಿ ಕಲರ್ ವಸ್ತ್ರವನ್ನು
ಹಳದಿ ಕಲರ್ ವಸ್ತ್ರವನ್ನು ಉತ್ತರಾಭಿಮುಖವಾಗಿ ನಿಂತು ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿಟ್ಟು ಅಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿ ಮನೆ ದೇವರಿಗೆ ಒಂದು ದೀಪ ಹಚ್ಚಿ ತದನಂತರ ಮನೆಯಿಂದ ಆಚೆ ಹೊರಡುವಂಥದ್ದು ಭಾಳ ಶ್ರೇಯಸ್ಸುಂಟಾಗುತ್ತೆ. ಹೆಚ್ಚಿನ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಮಿಥುನ ರಾಶಿಯವರಿಗೆ ಯಾವುದೇ ಕೆಲಸ ಆಗಿರಲಿ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅನಿಸುತ್ತೆ. ಇವತ್ತು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿಕೊಂಡು ತದನಂತರ ತೀರ್ಮಾನ ತಂದುಕೊಳ್ಳೋದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಮೊದಲು ದೇವಿಯ ಪ್ರಾರ್ಥನೆ ಬೇಕಾಗಿದೆ. ಒಂದು ದೇವಿಯ ಆರಾಧನೆ ಬೇಕು. ನಿಮಗಿಷ್ಟವಾಗಿರ್ತಕ್ಕಂತಹ ನೀವು ಯಾವುದಾದ್ರೂ ಒಂದು ದೇವಿಯ ಹೆಸರನ್ನು 11 ಬಾರಿ ಹೇಳಿಕೊಂಡು ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಅವರೆಕಾಳು ಅಥವಾ ಅವರೆಬೇಳೆಯಿಂದ ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ಆಚೆ ಹೊರಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅಧಿಕವಾದಂತಹ ಲಾಭ ಅಂತಲೇ ಹೇಳ್ಬೋದು. ಆದರೂ ಕರ್ಕಾಟಕ ರಾಶಿಯವರು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೀರ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ. ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರನ್ನು ಒಂದು 11 ಬಾರಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲಾದರೂ ಒಂದು ಬಿಲ್ವ ವೃಕ್ಷ, ಆ ಬಿಲ್ವ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ಆ ವೃಕ್ಷಕ್ಕೆ ನಮಸ್ಕಾರ ಮಾಡೋದ್ರಿಂದ ಸಾಕ್ಷಾತ್ ಸಾಂಬ ಸದಾಶಿವನಿಗೆ ನಮಸ್ಕಾರ ಮಾಡ್ದಂಗಾಗತ್ತೆ. ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಇವತ್ತಿಗೂ ತಾವೇನು ಅಂದುಕೊಂಡ್ರೂ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ, ನಿಮ್ಮ ರೀತಿ ನೀತಿ ಎಲ್ಲವೂ ಸರಿ ಇರಬೇಕು. ಆದರೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ವಾರದ ಪ್ರಾರಂಭ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸಾನ್ನಿಧ್ಯವಾಗಲಿ ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ನಿಮ್ಮ ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ತುಳಸಿ ಗಿಡ. ಸಿಂಹರಾಶಿಯವರು ತುಳಸಿಗೆ ನಮಸ್ಕಾರ ಮಾಡಿ, ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಆ ನೀರು ಹಾಕುವಾಗ 1-2 ಹನಿ ನೀರನ್ನು ಎಲೆ ಮೇಲೆ ಹಾಕಿ ಆ ಎಲೆ ಮೇಲೆ ಬಿದ್ದಂಥ ನೀರನ್ನೇ ತೀರ್ಥವಾಗಿ ತೆಗೆದುಕೊಳ್ಳಿ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಮನೆಯಿಂದ ಆಚೆಗೊಳ್ಳಬೇಕಾದ್ರೆ ನೀವು ಸಾಧ್ಯವಾದಷ್ಟು ಇವತ್ತು ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನಿಮ್ಮ ಮಾತೃಶ್ರೀ ಪಾದದಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಜನ್ಮ ಕೊಟ್ಟ ತಂದೆ ತಾಯಿ ಮುಂದೆ ಮತ್ತೊಬ್ಬರು ಅಲ್ವೇ ಇಲ್ಲ. ಆ ಜನ್ಮ ಕೊಟ್ಟ ತಂದೆ ತಾಯಿನೇ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ಸಿಂಹರಾಶಿಯವರು ಪ್ರಾರ್ಥನೆ ಮಾಡಿದ್ದೆ ಆದರೆ, ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಟಿದ್ದೆ ಆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆ 12 ನಿಮಿಷದಿಂದ 6:20 ತನಕ 3:12ರಿಂದ 6:20 ಮಧ್ಯದಲ್ಲಿ ಬಹಳ ಅದ್ಭುತವಾದಂಥ ಕಾಲ, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥ ಕಾಲ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳುವ ಕಾಲ. ಇಷ್ಟೆಲ್ಲ ವಿಶೇಷತೆಗಳು ಸಿಂಹರಾಶಿಯವರಿಗೆ ಇವತ್ತಿದೆ. ಬಹಳ ಉತ್ತಮವಾದಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತೊಂದು ಸ್ವಲ್ಪ ಅಸಮಾಧಾನದಲ್ಲಿದ್ದೀರಿ. ಕೆಲಸಕ್ಕೆ ಬಾರದಂಥ ವಿಚಾರಗಳು ನಿಮ್ಮ ತಲೆ ತುಂಬ ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾವುದೋ ಒಂದು ವಿಚಾರ, ಒಟ್ಟಾರೆ ಹೇಳಬೇಕಂದ್ರೆ ಯಾವುದು ಬೇಕು ಯಾವುದು ಬೇಡ ಎಲ್ಲ ವಿಚಾರಗಳು ತಲೆ ತುಂಬಿಕೊಂಡಿದ್ದೀರಿ. ಜೊತೆಗೆ ಸಮಸ್ಯೆ ಎಂಬತಕ್ಕಂಥದ್ದು ಗೊತ್ತಿಲ್ಲದಿರೋ ಆಯಾ ಕಾಲಕ್ಕೆ ಬಂದು ಎದುರಾಗ್ತಾ ಇರುತ್ತೆ. ಸಮಸ್ಯೆಗೊಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಯಾರಾದರೂ ಅನುಭವಿಸ್ತಾರ ಜೊತೆಯಲ್ಲಿ ಕೂತು ಮಾತಾಡಬೇಕು. ಇವತ್ತು ನಾನು ಇಂಥ ಸಮಸ್ಯೆಗಳಿದೆ ಅಥವಾ ಇಂಥ ಕಷ್ಟ ಇದೆ, ಈ ಸಮಸ್ಯೆಯಿಂದ ಹಿಂಗೆ ಆಗಬೇಕಾಗಿದೆ, ಅಥವಾ ಇವತ್ತು ನನ್ನ ಮನೆಯಿಂದ ಹಿಂಗೆ ಆಚೆ ಹೊರಟಿದ್ದೇನೆ, ಇದಕ್ಕೆ ಯಾವ ರೀತಿ ನಾನು ಸರಿಪಡಿಸ್ಕೋಬೇಕು ಅಂತ ನೀವು ಅದನ್ನು 4 ಜನದಲ್ಲಿ ಬಾಯ್ಬಿಟ್ಟು ಮಾತಾಡುವಂಥದ್ದು ತಪ್ಪಲ್ಲ. ಒಂದು ದಿವಸ ವೇಸ್ಟ್ ಆಗಬಾರ್ದು, ಒಂದು ಕ್ಷಣ ವೇಸ್ಟ್ ಆಗಬಾರ್ದು. ಸಾಧ್ಯವಾದಷ್ಟು ಅದು ಅಮೂಲ್ಯವಾಗಿ ನೀವು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ತಾವೆಷ್ಟೇ ಜ್ಞಾನವಂತರಾದರೂ ಎಷ್ಟೇ ಬುದ್ಧಿವಂತರಾದರೂ ಅನುಭವಸ್ಥರ ಮಾತನ್ನು ಆಲಿಸುವಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಯಶಸ್ಸನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ 1 ಚಿಟಿಕೆ ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾದ ಮೇಲೆ ನಿಂತ್ಕೊಂಡ್ರೆ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಸಹಿತ ಬಹಳ ಉತ್ತಮ ಅನಿಸುತ್ತೆ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗವೂ ಇದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಯೋಗಗಳಲ್ಲಿ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗವೇ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದಿದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ಹೇಗೆ ದೂರ ಮಾಡ್ಕೋಬೇಕು ಅಂತಕ್ಕಂಥ ಆಲೋಚನೆ ನಿಮಗೆ ಬೇಕಾಗಿದೆ. ಹಾಗೆ ಸಾಕಷ್ಟು ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರ್ತಾ ಇದೆ. ಆ ಇರ್ತಕ್ಕಂಥ ಜವಾಬ್ದಾರಿಗಳಿಂದ ಹೇಗೆ ಮುಕ್ತರಾಗಬೇಕು, ಹೇಗೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರಾದರೂ ಅನುಭವಸ್ಥರು ಏನಾದರೂ ಒಂದು ಹೇಳಿದ್ರೆ ಆ ಹೇಳಿರ್ತಕ್ಕಂಥ ಮಾತು ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿಕೊಂಡು ಹೊರಡುವಂಥದ್ದು. ಸೂರ್ಯನಿಗೆ ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯನಿಗೆ ನಮಸ್ಕಾರ ಮಾಡಿದಾಗ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಚಾರ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಇವತ್ತು ನೀವು ಯಾವುದೇ ಕೆಲಸ ಕೈ ಹಾಕರೂ ಲಾಭವನ್ನೇ ಗಳಿಸ್ತೀರಿ. ತುಲಾರಾಶಿಯವರಿಗೆ ಒಂದು ಥರದಲ್ಲಿ ಅದೃಷ್ಟದ ದಿನವೇ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಮನಸ್ಸಿಗೆಷ್ಟು ಶಾಂತಿ ನೆಮ್ಮದಿ, ವೃತ್ತಿಯಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರಗಳು ಸಾಕಷ್ಟು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ತಾವು ಅಂದುಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರತಕ್ಕಂಥದ್ದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಕೆಲಸ ಆದರೂ ಶಾಂತಿ ಸಮಾಧಾನದಿಂದ ತೃಪ್ತಿಕರವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಆಗಿರಬೇಕು. ಹಾಗೆ ಇವತ್ತಿನ ದಿವಸ ದೂರಭಾರ ಹೊರಡುವಂಥದ್ದಾಗಿದ್ದರೆ ಎಲ್ಲೂ ಹೊರಡುವಂಥದ್ದಕ್ಕಿನ್ನ ಇರ್ತಕ್ಕಂಥ ಪ್ರಾಂತ್ಯದಲ್ಲೇ ಏನೆಲ್ಲ ಬದಲಾವಣೆ ತರಬೇಕು, ಏನೆಲ್ಲ ವ್ಯವಹಾರ ಮಾಡಬೇಕು, ಉದ್ಯೋಗದಲ್ಲಿ ಈಗ ತಾವು ಮಾಡುವಂಥ ಕೆಲಸದಲ್ಲಿ ಏನು ಬದಲಾವಣೆ ತಂದು ಲಾಭ ಗಳಿಸಬೇಕು ಎಂಬತಕ್ಕಂಥದ್ದನ್ನು ಸರಿಯಾಗಿ ಚಿಂತನೆ ಮಾಡಬೇಕು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಒಂದಲ್ಲ ಒಂಥರದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ ನೀವು ಮೊದಲು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. ಇದಂ ವಿಷ್ಣು ಚಕ್ರಮೇ ತ್ರೇಧಾ ನಿದೇವದಂ ಸಮೂಢಪಸ್ಯಮಾಗುಂ ಸುರೆ. ಹೀಗೆ ವಿಷ್ಣು ದೇವಾಲಯಕ್ಕೆ ಬಂದು 2 ತುಳಸಿ ದಳವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋದು ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ಮಕ್ಕಳ ವಿದ್ಯಾಭ್ಯಾಸ, ಜೊತೆಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಹಾದಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ ಇವತ್ತು ಬಹಳ ಮುಖ್ಯ. ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ಕೆಲಸಗಳು ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೇನೆ ಅಂದರೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂತಕ್ಕಂಥದ್ದಿದೆ, ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಷ್ಠುರಕ್ಕೊಳಗಾಗ್ತೀರಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ತುಂಬ ಬದಲಾವಣೆಯನ್ನು ತಂದುಕೊಳ್ಬೇಕು. ಇವತ್ತು ನೀವು ಮಾಡುವಂತಹದ್ದಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡ್ರೆ ಆ ವಿಚಾರದಲ್ಲಿ ಒಂದಷ್ಟು ಲಾಭ ನಷ್ಟಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾಯಿಸ್ಕೋಬೇಕು. ಮತ್ತು ನೀವು ಮಾಡುವಂಥ ಕೆಲಸ ವಾರದ ಮೊದಲನೇ ದಿವಸ ಇವತ್ತು ನೀವು ತೆಗೆದುಕೊಂಡ್ರೆ ಇವತ್ತು ನೀವು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ನೀವು ಆದಷ್ಟು ಜವಾಬ್ದಾರಿಯುತವಾದಂಥ ಕೆಲಸಗಳಾಗಿರಬೇಕು. ಸಾಧ್ಯವಾದಷ್ಟು ನ್ಯಾಯಸ್ಥಾನಕ್ಕೆ 4 ಕಡೆ ಅಥವಾ ಯಾವುದಾದ್ರೂ ಒಂದು ಕೋರ್ಟು ಕಚೇರಿ ಸಂಬಂಧಪಟ್ಟದ್ದು ಅಥವಾ ಸ್ಟೇಷನ್ ಸಂಬಂಧಪಟ್ಟದ್ದು ಅಥವಾ ಯಾವುದೋ ಗಲಾಟೆಗಳಿಗೆ ಮಧ್ಯದಲ್ಲಿ ನೀವು ಹೋಗ್ತಕ್ಕಂಥದ್ದು, ಇದರಿಂದ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಸ್ತುತ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದಲ್ಲ. ಇವತ್ತು ಮಾಡುವ ಕೆಲಸ ಎಲ್ಲವೂ ಸಹಿತ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ ಅಂತಿಲ್ಲ. ಆದಷ್ಟು ಎಚ್ಚರಿಕೆಯ ನಡೆಯಿರಲಿ. ಹಾಗೆ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದರೂ ಸಾಧಿಸ್ಕೊಳ್ಬೇಕಾದರೂ ವೃತ್ತಿಯಲ್ಲೊಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ಆ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾದ್ರೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಮಾತ್ರ ಇವತ್ತು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ವಿಶೇಷವಾಗಿರೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹದ್ದು, ಯೋಗಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಫಲಗಳಲ್ಲಿ ಸಾಕಷ್ಟು ನಿಮ್ಮ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹದ್ದಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಾಗಿರಲಿ, ಹಣಕಾಸಿನ ಸಂಪಾದನೆಗಾಗಿರಲಿ, ಉದ್ಯೋಗದಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತನ ಕೃಪಾಕಟಾಕ್ಷದಿಂದ ಒಂದಿಷ್ಟು ಲಾಭವನ್ನು ಸಂಪಾದನೆ ಮಾಡಿಕೊಂಡು ನಿಮ್ಮ ಕೆಲಸಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ.
ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು. ನೀವು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರುವಂಥ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಅದರಲ್ಲೂ ಲಾಭವನ್ನಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ಇಷ್ಟೆಲ್ಲ ಅನುಗ್ರಹ ಸಿಕ್ಕಂಥ ಅನುಗ್ರಹವನ್ನು ದಯಪಾಲಿಸಿರ್ತಕ್ಕಂಥ ಸಾಂಬ ಸದಾಶಿವನ ಆಲಯಕ್ಕೆ ಬಂದು ಒಂದು ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಸ್ತುತ ಗ್ರಹಗತಿಗಳು ಅಷ್ಟು ಸರಿಯಿಲ್ಲದ್ರಿಂದ ಶನಿಯಿಂದ ಉಂಟಾಗ್ತಿರ್ತಕ್ಕಂಥದ್ದು, ಶನಿ ಸ್ವಕ್ಷೇತ್ರದಲ್ಲಿದ್ದರು, ಜಾತಕದಲ್ಲಿ ಸ್ವಂತ ಮನೆಯಲ್ಲಿ ಶನಿ ನಿಂತರು, ಗುರು ಇಲ್ಲದ್ರಿಂದ, ಗುರುವಿನ ಲಾಭ ಇಲ್ಲದ್ರಿಂದ ಈ ಕಡೆ ಲಾಭವೂ ಇಲ್ಲ, ಮನಸ್ಸಿನ ವ್ಯಥೆ ಜಾಸ್ತಿ, ಮನಸ್ಸಲ್ಲಿ ಯಾವುದೋ ಒಂದು ರೀತಿ ದುಃಖ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಏನೋ ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಎಷ್ಟೇ ಕ್ರಮಬದ್ಧವಾಗಿ ಒಬ್ಬರು ತೊಂದರೆ ಇಲ್ದಿರ ನಿಮ್ಮ ಬದುಕು ನೀವು ಬದುಕಬೇಕಂದ್ರೂ ಆ ಬದುಕಲ್ಲೂ ಒಂದಷ್ಟು ಲೋಪದೋಷಗಳು ಎದುರಾಗುವಂಥ ಲಕ್ಷಣ ಇರುತ್ತೆ. ಆದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಜವಾಬ್ದಾರಿಯುತವಾಗಿರಬೇಕು. ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದಷ್ಟು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ನೀವು ಹೋಗ್ದಿರ ನಿಮ್ಮದೇ ಆದಂಥ ಪ್ರಪಂಚದಲ್ಲಿ ನೀವು ತೇಲೋದು ಬಹಳ ಉತ್ತಮ. ಅಂದರೆ ಯಾವುದೋ ಗಲಾಟೆ ಕದನಗಳಿಗಾಗಲಿ, ಯಾವುದೋ ಸಮಸ್ಯೆಗಾಗಲಿ, ಅಥವಾ ನಮಗೆ ಬೇಕು ಬೇಡಗಳ ಬಗ್ಗೆ ಆಲೋಚನೆಗಾಗಲಿ ಏನಾದರೂ ಭಗವಂತ ಏನು ಆ ಕ್ಷಣಕ್ಕೆ ನಡೆಸಬೇಕು ಅಂತಿದ್ದಾನೋ ನಡೆಯುತ್ತೆ, ಅದರಂತೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ತುಂಬ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ಅಂಗೈಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ಬಿಟ್ಟು ನೀವು ಪ್ರತ್ಯೇಕವಾದಂಥ ಬದುಕನ್ನು ಕಟ್ಟಲೇಬೇಕಾಗತ್ತೆ. ಯಾಕೆಂದರೆ ಪ್ರಸ್ತುತ ಶನಿ ಇರ್ತಕ್ಕಂತಹ ಮನಸ್ಸು ಚಂಚಲತೆ ಆಗುತ್ತೆ. ಗುರು ಲಾಭದಲ್ಲಿಲ್ಲದ್ರಿಂದ, ಗುರುವಿನ ಅನುಗ್ರಹ ಇಲ್ಲದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಮಂದಗತಿಯಲ್ಲಿ ಸಾಗೋಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೆಲವು ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರ್ತಾ ಇರುತ್ತೆ. ಆದಷ್ಟು ಜೋಪಾನ ಬೇಕಾಗುತ್ತೆ, ಜವಾಬ್ದಾರಿನೂ ಬೇಕಾಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮ ಅರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶನಿಯ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ಒಂದೆಜ್ಜೆ ಮುಂದೆ ಹಾಕಿರುವಂಥ ಕೆಲಸ ಸ್ವಲ್ಪ ಅನುಕೂಲ ಆಗ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಎದುರಾಗುತ್ತೆ. ಇವತ್ತು ನೀವು ಸೌಮ್ಯವಾಗಿದ್ದರೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರ ಗರ್ಜನೆಗೆ ನೀವು ಒಳಗಾಗಬೇಕಾಗತ್ತೆ. ನೀವು ತಾಳ್ಮೆಯಿಂದ ಹೋಗಬೇಕು ಅಂತ ನಿಮ್ಮನಿಸಿದ್ರೆ ಆ ಪ್ರಕೃತಿ, ಆ ಪರಿಸರದಲ್ಲಿರ್ತಕ್ಕಂಥ ಯಾರೋ ಒಬ್ಬರು ಮಾತಾಡುವ ಮಾತು ನಿಮ್ಮನ್ನು ರೌದ್ರಪಡಿಸುತ್ತೆ. ಆದಷ್ಟು ತಾಳ್ಮೆ ನಿಮಗಿರಲಿ. ಈ ದಿನ ಸಮಸ್ಯೆಗಳು ತಂದೊಡ್ಡುವಂಥ ದಿನ ಅಂತ ನಿಮಗೆ ಗೊತ್ತಾದ ಮೇಲೆ ಇನ್ನು ನೀವು ಹಾಕುವಂಥ ಹೆಜ್ಜೆಯನ್ನು ಹೇಗೆ ಹಾಕಬೇಕು, ಸ್ವಲ್ಪ ತಾಳ್ಮೆಯಿಂದನೇ ಹಾಕಬೇಕು. ಹಾಗೆ ಅನುಭವಸ್ಥರು ಆಡುವಂಥ ಮಾತನ್ನು ಆಲಿಸಬೇಕು. ಹಾಗೆ ಗುರು ಹಿರಿಯರು ಹೇಳುವಂಥದ್ದನ್ನು ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಬೇಕು. ಆಗಷ್ಟೇ ನಿಮ್ಮ ಕೆಲಸಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ಶಾಂತಮ್ಮ ಅಂತ ಹೇಳಿ. ಗುರ್ಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ. ನಮಸ್ತೆ. ನಮಸ್ತೆ ತಾಯಿ, ಹೇಳಿಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಕೇಳಿಸ್ತಾ ಇದೆ ಅಮ್ಮ? ಕೇಳಿಸ್ತಾ ಇದೆ ತಾಯಿ, ಹೇಳಿಮ್ಮ. ಸರಿ. ನಮಸ್ತೆ ಗುರುಜಿ. ಹೇಳಿಮ್ಮ. ನಮ್ಮ ಮಗಂದು 6 ವರ್ಷ ಆಯ್ತು ಮದುವೆ ಆಗಿ, ಇನ್ನೂ ಮಕ್ಕಳಾಗ್ಲಿಲ್ಲ ಸ್ವಾಮಿ. ಅದರಿಂದ ಸಮಸ್ಯೆ. ಅವ್ರಿಗೆ ಒಂದ್ ಸ್ವಲ್ಪ ಶುಗರ್ ಬೇರೆ ಆಗಿದೆ ಅವ್ನಿಗೆ. ಅದರಿಂದ ಕೇಳೋಣ ಅನ್ಕೊಂಡು ಮಾಡಿದೆ ಗುರುಜಿ. ಆಮೇಲೆ ನಾವು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ. ಸೈಟ್ ತಗೊಂಡಿದ್ವಿ, ಕಟ್ಬೇಕು, ಮನೆ ಕಟ್ಬೇಕು. ಫಸ್ಟ್ ಮದುವೆ ಆಗ್ಲಿ, ಮನೆಯದಿರ್ಲಿ ಸರಿ. ಫಸ್ಟ್ ಮಗನ ಮಕ್ಳು ಆಗ್ಬೇಕು, ಅದರಿಂದನೇ ನಾವು ಗುರುಜಿ ಮನೆಯದಿರ್ಲಿ ಸದ್ಯ. ಆಗುತ್ತೆ ತಾಯಿ, ಚಿಂತೆ ಮಾಡಬೇಡಿ ಅಮ್ಮ. ನಾವು ಮಾತಾಡ್ತೀವಿ. ಡ್ಯೂಟಿ ಬಿಟ್ಟು ಸ್ವಾಮಿ. ಹಲೋ. ಕೇಳಿಸ್ತಾ ಇದೆ ಸ್ವಾಮಿ. ಅಮ್ಮ ಕೇಳಿಸ್ತಾ ಇದೆ. ನನ್ನ ಮಾತು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಶುಗರ್ ಜಾಸ್ತಿ ಇದೆ, ಶುಗರ್ನಿಂದ ಮಕ್ಕಳಾಗೋದಿಲ್ವೋ ಅಂತಕ್ಕಂಥ ಚಿಂತನೆ ಬೇಡ.
ಮೊದಲು ಮನಸ್ಸಲ್ಲಿ ನಮ್ಮ ಮನಸ್ಸೊಳಗಡೆ ಕೆಲವೊಂದು ವಿಚಾರಗಳನ್ನು ತಲೆಗಿಟ್ಕೊಂಡ್ಬಿಟ್ರೆ ಏನು ಆಗಬೇಕಾಗಿದೆಯೋ ಅದು ಆಗೋದೇ ಇಲ್ಲ. ಫಸ್ಟು ಮನಸ್ಸನ್ನು ಗಟ್ಟಿಪಡಿಸ್ಕೋಬೇಕು. ನಮಗೆ 10 ವರ್ಷ ಆಗಿದೆ, ಈಗ ನಮಗೆ ಶುಗರ್ ಬೇರೆ ಬಂದಿದೆ, ಇನ್ನು ಮಕ್ಕಳು ಆಗೋದಿಲ್ಲ ಅಂತಕ್ಕಂಥದ್ರ ಚಿಂತನೆಯನ್ನು ಮಾಡಬಾರ್ದು. ನಿಮ್ಮ ಮಗ ಹತ್ತಿರದಲ್ಲಿದ್ದಾರಾ ಅಥವಾ ನಿಮ್ಮ ಸೊಸೆ ಇದ್ದಾರಾ? ಸೊಸೆ ಇದ್ದಾರಾ? ಕೆಲ್ಸಕ್ಕೆ ಹೋಗಿದ್ದಾನೆ. ನಿಮ್ಮ ಸೊಸೆ ಇದ್ದಾರಮ್ಮ? ಹೊರಗಡೆ ಹೋಗಿದ್ದಾನೆ ಸ್ವಾಮಿ. ಭಗವಂತ ಹಲೋ, ಇರಲಿಮ್ಮ, ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗಲಿ.